ಬಾಣಿ ಪ್ರಧಾನ ಮಂತ್ರಿ ಬಾಣಿ ಮುಖ್ಯಮಂತ್ರಿಗಳು ಆಗಲಿರುವ ಮುದ್ದು ಮಕ್ಕಳಿಗೆಲ್ಲ ಯಾವ ನನ್ನ ಬಸನಾಳ ಕಲಾಗಾಯನ ಸಂಘದಿಂದ ಹೌದಿಪ್ಪ ಒಂದು ಸಾರಿ ಮುದ್ದಿನ ನಮಸ್ಕಾರಗಳನ್ನು ಹೇಳುತ್ತಾ ಮಾತಾ ಬೀರಣ್ಣ ಏನೈತಿಪ್ಪ 12ನೇ ಶತಮಾನದಲ್ಲಿ ಮಹಾತ್ಮರು ಶರಣರು ಸಂತರು ಸಿದ್ಧರು ಸಿದ್ಧಿ ಪುರುಷರು ಪವಾಡ ಪುರುಷರು ಸಿದ್ಧಿ ಪುರುಷರು ಯೋಗಿ ಪುರುಷರು ಹೌದು ಒಂದೊಂದು ಮಾತುಗಳನ್ನು ಹೇಳಿದ್ರು. ಏನ್ ಹೇಳ್ಯಾರಿಪ್ಪ ಒಂದೊಂದು ಮಾತುಗಳು? ಆ 12ನೇ ಶತಮಾನದಲ್ಲಿ ಮಹಾತ್ಮರು ಹೇಳಿರ್ತಕ್ಕಂಥ ಮಾತ ಹೆಂಗ್ರಿಪ್ಪ ಅದು? ಮಹಾತ್ಮರ ಶರೀರ ಮರಿಯಾಗಿ ಹೋಗ್ಯಾದ. ಹೌದು ಕರೆ ಮಹಾತ್ಮರ ಆಡಿರ್ತಕ್ಕಂಥ ಮಾತ ಮರಿಯಾಗಿ ಹೋಗಿಲಿಪ್ಪ, ಶಾಶ್ವತವಾಗಿ ಉಳಿದಾದ, ಭೂಮಿ ತಲೆ ಮೇಲೆ ಉಳಿದಾದ. ಅಂತ ಮಾತುಗಳನ್ನು ಯಾರು ಹೇಳಿದ್ರು ಅಂತ ಕೇಳಿದ್ರ, ಯಾರು ಹೇಳ್ಯಾರಿಪ್ಪ? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಅಂತಕ್ಕಂಥ ಗ್ರಾಮದಲ್ಲಿ ತಂದೆ ನಿರ್ಮಲ ಶೆಟ್ಟಿ ತಾಯಿ ಸುಮತಿಯವರ ಒಡಲೊಳಗ ಉದಯಿಸಿ ಬಂದಿರತಕ್ಕಂತಹ ಯಾರಿಪ್ಪ ಅವರು? ಕನ್ನಡದ ಒಂದು ಮೊದಲ ಕವಿಯತ್ರಿ ಆಗಿರತಕ್ಕಂತಹ ವೈರಾಗ್ಯದ ನಿಧಿ ಅಂತ ಹೇಳಿ ಕರೆದ್ರು. ನಿಧಿ ಅಂತ ಕರೆದ್ರು. ಅಕ್ಕ ಮಾದೇವಿ ಒಂದು ಮಾತನ್ನ ಹೇಳ್ತಾಳ. ಏನ್ ಹೇಳ್ತಾಳಿಪ್ಪ? ಅಕ್ಕ ಮಾದೇವಿ ಒಂದು ಮಾತು ಕೇಳಿದ್ರೆ ಈ ಭವ ಸಂಸಾರದಲ್ಲಿ, ಈ ವಿಷಮ ಸಂಸಾರದಲ್ಲಿ ಇವತ್ತೇ ಇದೇ ಕ್ಷಣದೊಳಗ ವೈರಾಗ್ಯ ಬರಬೇಕು ಅಂತ ಮಾತು ಹೇಳ್ತಾಳ ಅಕ್ಕ ಮಾದೇವಿ. ಎಂತ ಮಾತ್ರಿಪ್ಪ? ಎಂತ ಮಾತು ಹೇಳ್ತಾಳು ಅಂತ ಕೇಳಿದ್ರ, ಎಂತ ಮಾತಿಪ್ಪ ಅದು? ಜನ್ಮ ಕೊಟ್ಟು ಜಗ ತೋರಿಸಿರತಕ್ಕಂತ ತಂದೆ ನೀನು ತೀರಿದರೆ, ತಂದೆ ನೀರು ತೀರಿದರೆ ಶಿರವು ಹೋದಂತೆ ಅಂತ ಹೇಳ್ತಾಳಕ್ಕಿ. ಹೌದಿಪ್ಪ ಅಕ್ಕ ಮಾದೇವಿ. ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ನೀನು ತೀರಿದರೆ ಶಿರವು ಹೋದಂತೆ, ತಾಯಿ ನೀನು ತೀರಿದರೆ ಕರಳು ಕಿತ್ತು ಬಂದಂತೆ, ಅಣ್ಣ ನೀನು ತೀರಿದರೆ ಬಲಭುಜ ಹೋದಂತೆ, ತಮ್ಮ ನೀನು ತೀರಿದರೆ ಎಡಭುಜ ಹೋದಂತೆ, ಗಂಡನ ಆಜ್ಞೆದೊಳಗ ಇದ್ದಿರತಕ್ಕಂತ ಹೆಂಡತಿ ತೀರಿದರೆ, ಸತಿ ತೀರಿದರೆ ಮನೆ ಒಳಗಿನ ನಡಗಂಬ ಮುರಿದಂತೆ, ಗಂಡನ ಆಜ್ಞೆಯನ್ನು ಮೀರಿ ಅನಧಿಕೃತವಾಗಿರ್ತಕ್ಕಂಥ ಪರಪುರುಷನ ಕೈ ಹಿಡಿದಿರ್ತಕ್ಕಂಥ ಮಡದಿ ತೀರಿದರೆ, ಏನಾಗ್ತದಪ್ಪ ಅದು? ಎಡಗಾಲಿನ ಚಪ್ಪಲ ನಾಯಿ ಒಯ್ದಂತೆ, ಅದೇ ಮನಿ ಒಳಗ ಹದಿಹರಿಯವಾಗಿರ್ತಕ್ಕಂಥ 20-25 ವರ್ಷದ ಮಗ ತೀರಿದರೆ ಏನಾಗ್ತದಪ್ಪ? ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡಿರ್ತಕ್ಕಂಥ ಚನ್ನಮಲ್ಲಿಕಾರ್ಜುನ ಶಿಖರ ಆ ತಾಯಿ ತಂದೆಯರ ಪಾಲಿಗೆ ಶಿಖರ ಉರುಳಿದಂತೆ ಅಂತ ಮಾತು ಹೇಳಿದ್ರು. ಯಾರು? ಅಕ್ಕ ಮಾದೇವಿ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಕಂದಲಗಾಂವ್ ಕಲಾ ತಂಡನು ಮತ್ತು ಬಸನಾಳ ಕಲಾ ತಂಡಿನ ಕಾರ್ಯಕ್ರಮ ಹೆಂಗ ನಡೆದಪ್ಪ? ಸಂದಿಗೆ ಎಷ್ಟು ಪಾಯಿಂಟ್ ರೇಂಜ್ ಬರಾಕತ್ತದ ಅನ್ನೋದು. ಆ ಏರ್ಟೆಲ್ ಹೆಂಗ ರೇಂಜ್ ಬರ್ತದ, ಹಂಗ BSNL ಹೆಂಗ ಬರ್ತದ, ಜಿಯೋ ಹೆಂಗ ಬರ್ತದ, ಹಿಂಗ ಎಲ್ಲಾನು ಯಾವ ಕಾರ್ಡ್ಗಳು ಹೆಂಗ ಸ್ಟವರ್ ಬರ್ತಾವಲ್ಲ, ಹಂಗ ಇವತ್ತಿನ ದಿವಸ ಯಾವ ಕಾರ್ಡ್ ಎಷ್ಟು ಸ್ಟವರ್ ಬರ್ತೈತಿ ಅಂತ ಹೇಳಿ ಜಡ್ಜ್ಮೆಂಟ್ ಕೂತಿರ್ತಕ್ಕಂತಹ ಜಡ್ಜಸ್ ಗಳಾಗಿ ಬಂದಿರತಕ್ಕಂತ ಜಡ್ಜರು ನಮ್ಮ BL ಗಂಟಿ ಸರ್ ಅವರು ಸಂದಿಗೆ ಬಹಳ ವರ್ಣನೆ ಮುಖಾಂತರ ಹೇಳಕತ್ತಾರೆ. 2 ಸಂದಿಗಿನ 2 ಮೇಳಗಳದ ಪರಿಚಯನ್ನು ಮಾಡಿಕೊಟ್ಟು ಹೇಳಲಿಕ್ಕತ್ತಾರ. 2 ಮೇಳಿನ ಹಾಡಿಕೆ ಬಹಳ ರಂಗ ಏರಿಯಾವ್ಕರೆ 2 ಮಾಸ್ತರ್ಗಳು ಜಡ್ಜ್ಮೆಂಟ್ ಮಾತ್ರ. ಇವತ್ತು ಹೆಂಗಾಗ್ಯದ ಅಂತ ಕೇಳಿದ್ರ, ಮುಂಜಾನೆ 11 ಗಂಟೆಗೆ ಬರ್ಬೇಕಾದದ್ದು ಗಾಡಿ ರಾತ್ರಿ 8ಕ್ಕೆ ಬಂದಂಗ ಕಾರ್ಯಕ್ರಮ ನಡೆದಾವ. ಯಾಕೆ ಹಿಂಗ ನಡೆದಾವು ಅಂತ ಕೇಳಿದ್ರ, ಯಾಕಿಪ್ಪ ಹುಡುಗನಿಗೆ ಏನಾಗ್ಯದ ಅಂತ ಕೇಳಿದ್ರ, ಏನಾಗ್ಯದ್ರಿಪ್ಪ? ಹುಡುಗನಿಗೆ ಬಹಳ ದಿವಸಿಗೆ ಪ್ಯಾಟ್ಯಾಗ ಹೋಗಿದ್ದತ್ತ. ಹುಡುಗ ಬಾಳ ದಿವಸಿಗೆ ಪ್ಯಾಟೆ ಹೋಗ್ಯಾನ ಹುಡುಗ. ಯಾವತ್ತು ಅಡವಿ ಒಳಗಿರೋ ಹುಡುಗ ಬಾಳ ದಿವಸಿಗೆ ಪ್ಯಾಟ್ಯಾಗ ಹೋದಾಕಾರ ಆ ಪ್ಯಾಟಿ ಒಳಗ ನಾನಾ ತರದ ಎಲ್ಲಾರು ವ್ಯಾಪಾರಸ್ಥರು ಇರ್ತಾರಲ್ರಿ. ಯಾರ ಕೈಪಲ್ಯ ಮಾರವ್ರು ಇರ್ತಾರು, ಯಾರು ಬಂಗಾರ ಮಾರವ್ರು ಇರ್ತಾರು, ಯಾರ ಕಿರಾಣಿ ಅಂಗಡಿ ಇರ್ತಾವ, ಯಾರು ಬದರಿಕಾಯಿ ಮಾರ್ತಿರ್ತಾರ, ಯಾರ ಚಪ್ಪಲ್ ಹೊಲಿಯವ್ರು ಹಿಡ್ಕೊಂಡು ಪ್ಯಾಟ್ಯಾಗ ಇರ್ತಾರಲ್ರಿ. ಸುಂದರ ಹೆಣ್ಣು ಮಗಳು ಚಪ್ಪಲ್ ಹೊಲಿಯವನ ಹತ್ತಿರ ಹೋಗಿ ಚಪ್ಪಲ್ ಕಳೆದ ಸೂರ್
ದೂರ ಬಿಟ್ಟು ಹೌದ್ ಚಪ್ಪಲ್ ಹೊಲ್ಯಾಕ್ ಕೊಟ್ಟಿದ್ದಳತ್ತ. ಹೌದಿಪ್ಪ. ಈ ಅಡವಿ ಒಳಗೆ ಇದ್ದಿರ್ತಕ್ಕಂತ ಹುಡುಗ ಬಹಳ ದಿವಸಿಗೆ ಪ್ಯಾಟ್ಯಾಗ ಹೋಗಿ ಹೌದ್ ಆ ಸುಂದರ ರೂಪವಂತಿ ಹೆಣ್ಮಗಳಿಗೆ ನೋಡಿ ಆ ವರ್ಣನೆ ಮಾಡ್ಲಿಕ್ಕತ್ತ ಹುಡುಗ. ಏನ್ ಮಾಡ್ತಾನೆಪ್ಪ ಸದು? ನಿನ್ನ ನೋಡಿದ್ರ ಹೆಂಗ ಅಕ್ಕೈತಿ ನನಗತ್ತ ಕೇಳಿದ್ರ, ನೀ ಬೆಳದಿಂಗಳಕ್ಕ ಬಾಡಂಗಿದ್ದಿ ಹೆಣ್ಣು ಮಗಳಂದ್ರ, ನೀ ಬೆಳದಿಂಗಳಕ್ಕ ಬಾಡುವಂತ ಹೆಣ್ಣು ಮಗಳಿದ್ದಿ. ನಿನ್ನ ಕಾಲ ನೋಡಿದ್ರ ಹತ್ತಿ ಹಳ್ಳಿ ಹಂಗದಾವ್, ಹಲ್ಲ ನೋಡಿದ್ರ ಡಾಲಂಬ್ರಿ ಬೀಜನಂಗಿದ್ದಾವ್, ನಿನ್ನ ರೂಪ ನಿನ್ನ ಮುಖ ನೋಡಿದ್ರ ಸೇಬು ಹಣ್ಣು ಇದ್ದಂಗದಾವ. ಇಂತ ಚಪ್ಪಲ್ ಹೆಂಗ ಹರಿದಾವು ಅಂತ ಹೇಳಿ, ಇಂತ ಮೈ ಕಾಲಾಗ ಇಂತ ಚಪ್ಪಲ್ ಹೆಂಗ ಹರಿದ ಅಂತೇಳಿ ಹೆಂಗ ಹರಿದ ಅಂತೇಳಿ ಹುಡುಗ ಆ ವರ್ಣನೆ ಮಾಡ್ತಿದ್ದ ಚಪ್ಪಲ್ ಹೊಯ್ಲನ್ ಹತ್ತಿರ. ಅವಾಗ ಏನ್ ಹೇಳ್ತಾಯಪ್ಪ ಹುಡುಗಿ? ಅವಾಗ ಹೆಣ್ಮಗಳ ಅಂದಳತ್ತಕ್ಕಿ ಏನಂತಾಳು? ಇವು ಚಪ್ಪಲ್ ಮೆತ್ತಾನ ಹತ್ತಿ ಹಳ್ಳಿ ಅಂತ ಕಾಲ್ ಹಾಕಿ ಹರಿದಿಲ್ಲ, ತಿರುಗಾಡಿ ಹರಿದಿಲ್ಲ, ನಿನ್ನಂತ ಹುಚ್ಚನನ್ನ ಹಾಟೆಗಳಿಗೆ ಹೊಡೆದ್ ಹರಿದಾವು ಅಂದಳತ್ತಕ್ಕಿ. ನಿನ್ನಂತ ಹುಚ್ಚನನ್ನ ಹಾಟೆ ತಲೆಯಾಗಿಟ್ಟು ಹರಿದಾವತ್ ಹೇಳ್ತಾಳಕಿ. ಹರಿದಾವತ್ ಹೇಳಿದಳತ್ತ. ಸದೇನಂತವ್ರಿಗೆ ಇವತ್ತಿನ ದಿವಸ ಕಾರ್ಯಕ್ರಮ ಅನ್ನೋದು ಹೆಂಗ್ ನಡೆದಾವ, ನಾವು ಎಲ್ಲಿದಿಂದ ಎಲ್ಲಿಗೆ ಬಂದೆವು, ಇಲ್ಲಿದಿಂದ ನಾವು ಏನು ಗಳಿಸ್ಕೊಂಡು ಹೋಗಬೇಕು, ಇಲ್ಲಿದಿಂದ ಏನು ತನ್ನ ಸಣ್ಣ ತಂಗಿ ಸಮಾನಾಗಿದ್ದಿರ್ತಕ್ಕಂಥ ಸಹೋದರಿ ಮ್ಯಾಲೊಳಗ ನಾವು ಬಂದಿವಂದ್ರ, ನಾವು ಅಡವಿಗೆ ಬಿದ್ದಿಂದ ಮಾತಾಡಿದೇವಂದ್ರ, ನಾಳೆ ಏನಾರ ಪ್ರಾಬ್ಲಮ್ ಆದಿತ್ತು ಅನ್ನೋದು ವಿಚಾರ ಬಿಟ್ಟು ಬಹಳ ಜಡ್ಜ್ಮೆಂಟ್ ಪ್ರಕಾರ ಹೋದ್ರು ಕೂಡ ಆ ಹಿಂದಿನವ್ರು ಹೇಳ್ತಿದ್ರು, ಕತ್ತಿ ಕತ್ತಿ ಕಾರಣ ಮುದುಕಿ ಹೂರ್ನ ತಿಂದೇವ್ ಚೆಲ್ದೇವ್ ಅಂತಲೇ, ತಿಂದೆ ತಿಪ್ಪಿಗೆ ಚಲ್ದೆ ಅಂತ ಕತ್ತಿ ಮಾಸ್ತರ್ ಇಲ್ಲಿ 2ನೇ ಪಾಳಿಗೆ ಬಂದ ಮಾಸ್ತರ್ ಹೆಂಗ್ ಹೇಳ್ದ, ಅಲಕ್ನೂರ್ ಆದದ್ ಹೇಳ್ತಾನ, ಕ್ವಾನೂರ್ ಆದದ್ ಹೇಳ್ತಾನ, ಹುಣ್ಣೂರ್ ಆದದ್ ಹೇಳ್ತಾನ, ನಾಗಟಾನ್ ಆದದ್ ಹೇಳ್ತಾನ, ಇದನ್ನೆಲ್ಲ ಹೇಳ್ತಾನ. ಅಮ್ಮೋಗ ಸಿದ್ಧ ಕಾಲ್ ಎಕ್ಕಡಿ ಮಾಡಿ ಮಕ್ಕೊಂಡ, ತಲಿ ಎಕ್ಕಡಿ ಮಾಡಿದ್ದ. ಹುಚ್ಚ, ಯಾರಿಗೆ ಏನ್ ಮಾತಾಡಬೇಕು ಮುಂದೆ ಇಟ್ಟು ಮೈಕಿನ ಮುಂದೆ ನಿಂದ್ರಿಸ್ಯಾರತ್ ಹೇಳಿ, ನಾವೇ ಶಾಣ್ಯಾರತ್ ಹೇಳಿ, ನಾವೇ ಶಾಣ್ಯಾರತ್ ಹೇಳಿ ಮನಸ್ಸಿಗೆ ಬಂದಂಗ ಮಾತಾಡಿದ್ರ, ಎಷ್ಟೋ ಮೊನ್ನೆ ನೂತನದಾಗ ಮಣಿವಿ ಮುತ್ಯಾರಿಗೆ ಮೋಸ ಮಾಡ್ಬೇಕಂತ ಜೀಪಿನಾಗ ಕುಂಡ್ರಸ್ಕೊಂಡ್ ಹೋಗಕ ಕಣ್ ಕಳ್ಕೊಂಡವ. ಹುಚ್ಚಿ ಅಲ್ಲ, ಯಾರಿಗೆ ಏನು ಮಾತಾಡಬೇಕು, ದೇವರು ಅಂದ್ರ ಬೂದಿ ಮುಚ್ಚಿದ ಬೆಂಕಿದ್ದಂಗ. ಆ ಬೂದಿ ಮುಚ್ಚಿದ ಬೆಂಕಿನ ಸಂಗಾಟ ಎಟ್ಟ ಆಟ ಆಡ್ಬೇಕು ಅಟ್ಟೆ ಆಟ ಆಡು. ಯಾರ್ದಾರೆ ಕಾಪಿ ಮಾಡಿ ನೀ ಮಾತಾಡಕ್ ಹೋಗಿ, ನೀ ಯಾರದ ಕಾಪಿ ಮಾಡಿ ಮಾತಾಡಕತ್ತಿ, ನಿನ್ನಾಗ ಯಾವ ಸೂರ್ ಮಾತಾಡ್ತಾನ, ಯಾವ ಸೂರ್ನು ಕಾಪಿ ಮಾಡಿ ತಂದ ನೀ ಇಲ್ಲಿ ನಡೆಸಿರೋದು ನನಗೆ ಸರ್ವತ್ತ ಗುರುತೈತಿ. ಇನ್ನು ನೀ ಸಣ್ಣವಿದ್ದಿ, ನಾನೇನು ಬಹಳ ದೊಡ್ಡವ ತಿಳಿದಿಲ್ಲ, ಇನ್ನು ಬೆಳಿಬೇಕಾದ್ರ ಇನ್ನ ಸಣ್ಣವದಿ, ಇನ್ನ ಮುಂದೆ ಬೆಳಿಬೇಕಾಗ್ಯದ, ಬಹಳ ಒಳ್ಳೆ ಗುರುವಿನ ಉಪದೇಶ ತಗೋಬೇಕಾಗ್ಯದ. ಒಳ್ಳೆ ಗುರುವಿನ ಉಪದೇಶ ತಗೊಂಡು ಮ್ಯಾಲ ಬರ್ಬೇಕಾಗ್ತದ. ಅದಕ್ಕೆ ಹಳ್ಳೂರು ಸತ್ಯಾಪಕ ಬಹಳ ಸಾರಿ ಸಾರಿ ಹೇಳ್ಯಾರ, ಬಲ್ಲವನಿಗೆ ಬಗಲಾಗ ಐತತ್ತ, ಅರಿಲ್ಲದವನಿಗೆ ಮುಗಲಾಗ ಐತತ್ತ. ಹೌದಿಪ್ಪ, ಬಲ್ಲವಂಗ ಬಗಲಾಗ ಹೆಂಗೈತಿ, ಅರಿಲ್ಲದವಂಗ ಮುಗಲಾಗ ಹೆಂಗೈತಿ. ಹೆಂಗ್ರಿಪ್ಪ ಎಂತ ಮಾತ್ ಹೇಳಿದಿ? ನಮ್ಮ ಮಾತಿ ಪದ್ಮಾವತಿನ ನಿಮಗ್ ಕೊಟ್ಟಿವು ಅಂತ ಹೇಳಿದಿ. ನಮ್ಮನ್ನ ಒಡೆಯರ್ನ ಮಾಡಿ, ನಾವು ಕೋಟ್ಯನವ್ರನ್ನ ಮಾಡಿ, ಯಾಕಂದ್ರೆ ಬಾ ಡೋಕಾ ಬಿರ್ಲಕ್ಕ ಎಲ್ಲಿದಾರ ಹಿಡ್ಕೊಂಬಂದ ಚರ್ಮನ ಮಾಸ್ತರ್. ಇಲ್ಲ, ಹೆಂಗ ನೀ ಮಾತಾಡಕತ್ತಿ, ನಿನ್ನ ಮಾತಿಯಲ್ಲಿ ಇಲ್ಲಿ ಏನದ, ಸದ್ಯಕ್ಕ 5-6 ಮಂದಿ ಹುಡುಗರು ನಮ್ಮ ಅಜ್ಜಯ್ಯನ ಹಿಡ್ಕೊಂಡು, ನಮ್ಮ ಗುಡುಗುಡಿ ಅನ್ನೋರ್ನ ಹಿಡ್ಕೊಂಡು, ಕಾಮಂತ ಅನ್ನೋರ್ನ ಹಿಡ್ಕೊಂಡು, ಇಲ್ಲಿ 5-6 ನಮ್ಮ ಪ್ರೀತಿಯ ಸಹೋದರ ಎಲ್ಲಾರು ಅಂತಂದ್ರ ಸದ್ಯ ವಿಡಿಯೋದಾಗ ಅದಾರ. ಎಲ್ಲಾ ವಿಡಿಯೋ ಮಾಡಿ ತಾಸಿನೊಳಗೆ ಜಗತ್ತಿಗೆಲ್ಲ ಸ್ಪಡ್ ಮಾಡಿ ಬಿಡ್ತಾರ.